ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಎರಡು ತರಕಾರಿಗಳು ಅವಳಿ ಜವಳಿ ಇದ್ದ ಹಾಗೆ. ಏನಪ್ಪ ಅಂತ ಅಂದರೆ, ಈ ಎರಡು ತರಕಾರಿಗಳು ಸಮುದ್ರ ಮಂಥನದ ಸಮಯದಲ್ಲಿ ಋಷಿಮುನಿಗಳು ಮತ್ತು ದೇವಾನುದೇವತೆಗಳು ಹಾಗೂ ರಾಕ್ಷಸರು ಸಮ್ಮಿಲನದಿಂದ ಹುಟ್ಟಿರುವಂತಹ ತರಕಾರಿಗಳು. ಹೇಗಪ್ಪ ಅಂತ ಅಂದರೆ, ಸಮುದ್ರ ಮಂಥನ ಸಮಯದಲ್ಲಿ ಅಮೃತವನ್ನು ಕುಡಿಯಲು ರಾಕ್ಷಸರು ಚಡಪಡಿಸುತ್ತಿರುತ್ತಾರೆ. ಆ ಸಮಯದಲ್ಲಿ ಋಷಿಮುನಿಗಳು ಮತ್ತು ರಾಕ್ಷಸರಿಗೂ ಜಗಳವಾಗುತ್ತದೆ, ಯುದ್ಧ ನಡೆಯುತ್ತದೆ. ಅಂತಹ ಸಮಯದಲ್ಲಿ ಪ್ರವೇಶವನ್ನು ಮಾಡಿದಂತಹ ಶಿವ, ಆ ರಾಕ್ಷಸರು ನಮಗಿಂತಲೂ ಹೆಚ್ಚು ಶಕ್ತಿಯನ್ನು ಮತ್ತು ಹೆಚ್ಚು ದೀರ್ಘಾಯುಷ್ಯನ್ನು ಪಡೆಯುತ್ತಾರೆ ಎನ್ನುವಂತಹ ದೃಷ್ಟಿಯಿಂದ ಶಿವ ಆ ರಾಕ್ಷಸರ ಕತ್ತನ್ನು ಕಡಿಯುತ್ತಾನೆ. ಆ ಕತ್ತನ್ನು ಕಡಿದರ ಪರಿಣಾಮವಾಗಿ ಕುಡಿದಂತಹ ಅಮೃತವು ಭೂಮಿಯ ಮೇಲೆ ಬೀಳುತ್ತದೆ. ಬಿದ್ದ ನಂತರದಲ್ಲಿ ಅವು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ರೂಪವನ್ನು ತಾಳಿ ಹುಟ್ಟಿಕೊಳ್ಳುತ್ತವೆ. ಅಂದಿನಿಂದಲೂ ಈ ಎರಡು ತರಕಾರಿಗಳು ಭೂಲೋಕದ ಅಮೃತಗಳು ಆಗಿ ಹುಟ್ಟಿಕೊಳ್ತವೆ. ಅಲ್ಲಿಂದಲೂ ಈ ತರಕಾರಿಗಳನ್ನು ತಿಂದು ಜನರು ಜೀವಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಇನ್ನು ಮುಂದಿನ ನಿಮ್ಮ ನೆಚ್ಚಿನ ಎಲ್ಲರ ರುಚಿಯಾದಂತಹ ಮತ್ತು ನಾರಿನ ಅಂಶವನ್ನು ಹೊಂದಿರುವಂತಹ ತರಕಾರಿಗಳಲ್ಲಿ ಒಂದಾದಂತಹ ನುಗ್ಗೆಕಾಯಿಯ ಪರಿಚಯ. ಈ ನುಗ್ಗೆಕಾಯಿಯಲ್ಲಿ ಸುಮಾರು 15-18 ಪೋಷಕಾಂಶಗಳು ಇರುವುದನ್ನು ನಾವು ಕಾಣುತ್ತೇವೆ. ನಾರಿನ ಅಂಶ ಇರುವಂತಹ ಈ ನುಗ್ಗೆಕಾಯಿ ಶಕ್ತಿಯುತವಾಗಿದ್ದು ಮತ್ತು ನಿಶಕ್ತರಾಗಿರುವಂಥವರಿಗೆ ಬಲವನ್ನು ನೀಡುವಂಥದ್ದು. ಮತ್ತು ಹೂವು, ಎಲೆಯನ್ನು ಸಹ ನಾವು ಆಹಾರವಾಗಿ, ಪಲ್ಯವಾಗಿಯೂ ಕೂಡ ನಾವು ಇದನ್ನು ತಿನ್ನಬಹುದು. ಇದರ ರುಚಿ ನಾವು ಕಾಣುವಂಥದ್ದು ಬಹಳಷ್ಟು ಆಗಿದೆ ವೀಕ್ಷಕರೇ. ಈ ಮೂರು ತರಕಾರಿಗಳನ್ನು ನಾವು ತಿಂದು ಬಲಹೀನರಾಗಿರುವವರು ಶಕ್ತಿಯನ್ನು ಹೊಂದಿಕೊಳ್ಳಿರಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ, ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.